ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿದ್ದಂಥ ಎಸ್ಎಂ ಕೃಷ್ಣ ತಾವು ಮಾತ್ರ ಬೆಳಗಿದೆ ಭವಿಷ್ಯದ ಅನೇಕ ನಾಯಕರನ್ನು ಕೂಡ ಹುಟ್ಟುಹಾಕಿದ್ರು. ಅದರಲ್ಲೂ ಇಂದಿನ ಡಿಸಿಎಂ ಡಿಕೆ ಪಳಗಿದ್ದು ಕೂಡ ಇದೇ ಎಸ್ಎಂ ಕೃಷ್ಣರವರ ಗರಡಿಯಲ್ಲಿ. ಕೃಷ್ಣ ಬಗ್ಗೆ ಡಿಕೆ ಮಾತನಾಡುವಾಗ ಗದ್ಗದಿತರಾದರು. ಗುರು ಶಿಷ್ಯರ ನಂಟು, ತಂದೆ ಮಗನ ಬಾಂಧವ್ಯ ಮೀರಿಸುವ ಸಂಬಂಧ. ಸ್ನೇಹಿತನಂತೆ ಜೊತೆಯಾಗಿದ್ರು, ಗುರುವಿನಂತೆ ತಿದ್ದಿ ಬುದ್ಧಿ ಹೇಳ್ತಿದ್ರು, ತಂದೆಯಂತೆ ಬೈದು ಕಿವಿ ಹಿಂಡ್ತಾ ಇದ್ರು. ಇದು ಮಾಜಿ ಸಿಎಂ ಎಸ್ಎಂ ಕೃಷ್ಣ ಜೊತೆಗಿನ ಒಡನಾಟದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಮಾತು. ನನಗೆ ಟಿಕೆಟ್ ಕೊಟ್ಟಿದ್ದೆ ಎಸ್ಎಂ ಕೃಷ್ಣ, ತಂದೆ ಸಮಾನರು. ಗುರುವನ್ನ ನೆನೆದು ಕಣ್ಣೀರು ಹಾಕಿದ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಎಸ್ಎಂ ಕೃಷ್ಣ ತಮ್ಮ ಜೀವನದುದ್ದಕ್ಕೂ ಹಲವರನ್ನ ಬೆಳೆಸಿದ್ದಾರೆ, ನಾಯಕರನ್ನಾಗಿ ತಿದ್ದಿ ತೀಡಿದ್ದಾರೆ. ಅಂಥವರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ಸಾಲಿನಲ್ಲಿ ನಿಲ್ಲುವ ನಾಯಕ. ಡಿಕೆ ಶಿವಕುಮಾರ್ ಎಸ್ಎಂ ಕೃಷ್ಣರಿಗೆ ಕೇವಲ ರಾಜಕೀಯ ಶಿಷ್ಯನಾಗಿ ಉಳಿದಿಲ್ಲ, ಬೀಗರು ಕೂಡ. ತಮ್ಮ ಪುತ್ರಿ ಐಶ್ವರ್ಯರನ್ನ ಎಸ್ಎಂ ಕೃಷ್ಣ ಅಳಿಯ ಕಾಫಿ ಡೇ ಸಿದ್ಧಾರ್ಥ್ ಅವರ ಪುತ್ರ ಅಮರ್ತ್ಯಗೆ ವಿವಾಹ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಸ್ಎಂ ಕೃಷ್ಣ ಸಾವಿನ ಸುದ್ದಿ ಕೇಳಿ ಡಿಕೆ ಇಟ್ಟ ಕಣ್ಣೀರು ಅವರಿಬ್ಬರ ನಡುವಿನ ಬಾಂಧವ್ಯಕ್ಕೆ ಸಾಕ್ಷಿ. ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲೇನು ಈಗ ಬೇಡ, ಮಾತು ಬೇರೆ ದಿದ್ದಲ್ಲಿ ನಾನು ಅದೆಲ್ಲ ಮಾತಾಡ್ತೀನಿ. ನನ್ನ ಬದುಕಿನಲ್ಲಾಗಿರೋ ಬದಲಾವಣೆ ಅವರ ಮಾರ್ಗದರ್ಶನಕ್ಕೆ ಸಾಕ್ಷಿ. ಹೀಗಂತ ಎದೆಯಲ್ಲಿ ನೋವು ತುಂಬಿಕೊಂಡೇ ಮಾತನಾಡಿದ ಡಿಕೆಶಿ, ಅವ್ರು ನನ್ನ ಸಂಬಂಧಿ ಬೇರೆ, ನನ್ನ ರಾಜಕೀಯ ಮಾರ್ಗದರ್ಶಕರು ಅನ್ನೋದು ಬೇರೆ ವಿಚಾರ, ಆದ್ರೆ ಅವರ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಅಂತ ಕೊಂಡಾಡಿದ್ದಾರೆ. ಎಡವಿದಾಗ ಕೈ ಹಿಡಿಯುತ್ತಾ, ತಪ್ಪು ಮಾಡಿದಾಗ ತಿದ್ದಿದವರು. ಎಸ್ಎಂಕೆ ನನಗೆ ರಾಜಕೀಯ ದಿಗ್ದರ್ಶಕ ಎಂದ ಡಿಕೆಶಿ. ಡಿಕೆ ಶಿವಕುಮಾರ್ ರಾಜಕೀಯ ಹಾದಿಯಲ್ಲಿ ಎಸ್ಎಂ ಕೃಷ್ಣ ಪಾತ್ರ ಬಹಳ ನಿರ್ಣಾಯಕವಾಗಿತ್ತು. ಇದನ್ನ ಖುದ್ದು ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದು, ಅವರೇ ನನಗೆ ಟಿಕೆಟ್ ಕೊಟ್ಟು ಬೆಳೆಸಿದ್ದು ಅಂತ ನೆನಪು ಮೆಲುಕು ಹಾಕಿದ್ದಾರೆ. ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ, ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ. ವಿಪಕ್ಷ ಸ್ಥಾನದ ಬೆಲೆ ಗೊತ್ತಿದೆಯೇ ಅಂತ ಬೈದಿದ್ರಂತೆ ಎಸ್ಎಂಕೆ. ಎಸ್ಎಂ ಕೃಷ್ಣ ತಮಗೆ ಬೈದು ಬುದ್ಧಿ ಹೇಳಿದ್ದನ್ನ ಡಿಕೆಶಿ ನೆನೆದಿದ್ದಾರೆ. ವಿಪಕ್ಷದ ನಾಯಕನಾಗಿ ಕಾರು ಮನೆಗಾಗಿ ನಾನು ರಾಜಕಾರಣ ಮಾಡಲ್ಲ ಅಂತ ಹೇಳಿಕೆ ನೀಡಿದ್ದೆ. ಅದನ್ನ ಮಾಧ್ಯಮಗಳಲ್ಲಿ ನೋಡಿದ ಕೃಷ್ಣ ಅವರು, ನಿನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನದ ಬೆಲೆ ಗೊತ್ತಿದೆಯಾ ಅಂತ ಬೈದಿದ್ರು ಅಂತ ಡಿಕೆಶಿ ಸ್ಮರಿಸಿದ್ದಾರೆ. ನಾನು ಸುಮ್ಮನೆ ಇದ್ದಕ್ಕಿದ್ದಂಗೆ ನನಗೆ ಕಾರು ಮನೆಗೋಸ್ಕರ ನಾನು ರಾಜಕಾರಣ ಮಾಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನಗೆ ವಿರೋಧ ಪಕ್ಷದ ನಾಯಕ ಅಂತ ಪೇಪರೆಲ್ಲ ಬರೆದು ಬಿಟ್ಟಿದ್ರು. ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದನ್ನು ಟಿವಿಲಿ ನೋಡ್ಬಿಟ್ಟವ್ರೆ. ಟಿವಿಲಿ ನೋಡ್ಬಿಟ್ಟು ಫೋನ್ ಮಾಡಿಬಿಟ್ಟು, ಏನು ನಿನ್ನ ಬೆಲೆ ಗೊತ್ತಿದೆಯಾ ನಿನಗೆ? ಅದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟು, ನೀನು ಕಾರು ಬಂಗ್ಲಾಗೆ ನಿನಗೆ ಯಾರು ಆ ಸ್ಥಾನ ಕೊಡ್ತಾರ? ಎಂತೆಂಥವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ನೀನು ಹಂಗೆಲ್ಲ ಮಾತಾಡೋದು ಸರಿ ಇಲ್ಲ, ಯು ಹ್ಯಾವ್ ಟು ರೆಕ್ಟಿಫೈ ದಟ್ ಮಿಸ್ಟೇಕ್ ಅಂತೇಳಿ ನನಗೆ ಫೋನಲ್ಲಿ ಬೈದು. ಸರಿಯಾಗಿ ಬಟ್ಟೆ ಹಾಕಲು ಹೇಳಿಕೊಟ್ಟಿದ್ದು ಎಸ್ಎಂಕೆ. ಎಸ್ಎಂ ಕೃಷ್ಣ ಅವರ ಪ್ರತಿ ಮಾತಿನಲ್ಲೂ ತೂಕ ಇರ್ತಿತ್ತು ಅಂತ ಹೇಳಿರೋ ಡಿಕೆಶಿ, ನಾನು ಆಗ ಸರಿಯಾದ ಬಟ್ಟೆ ಹಾಕ್ತಿರ್ಲಿಲ್ಲ, ನನ್ನ ನೋಡಿ ಆರ್.ಟಿ. ನಾರಾಯಣ್ ಅವರನ್ನ ಕರೆಸಿ ಇವನಿಗೆ ಬಟ್ಟೆ ಹೊಲಿಸಿ ಅಂದ್ರು. ಬಾಂಬೆಯಿಂದ ಟೈಲರ್ ಕರೆಸಿ 10 ಜೊತೆ ಬಟ್ಟೆ ಹೊಲಿಸ್ಕೊಟ್ಟು ಯಾವ ರೀತಿ ಉಡುಗೆ ತೊಡಬೇಕು ಅಂತ ಕಲಿಸಿದ್ರು. ಅವ್ರು ನನ್ನ ಮೇಲೆ ಅನೇಕ ಬಾರಿ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವ್ರು ನನಗೆ ಕಡೆಯದಾಗಿ ಬೈದಿದ್ದು ನಾನು ಜೈಲಿಂದ ವಾಪಸ್ಸಾದ ನಂತರ ಅಂತ ಡಿಕೆಶಿ ಹಿಂದಿನ ದಿನಗಳ ಒಡನಾಟ ಬಹಿರಂಗಪಡಿಸಿದ್ದಾರೆ. ಒಂದಿನ ಮೇಲ್ಕಿ ಕೆಳಗಡೆ ನೋಡ್ತಾ ಇದ್ರು, ಏನು ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆರ್.ಟಿ. ನಾರಾಯಣ್ ಅಲ್ಲಿ ಬಂದೆ, ಬಾಯಿಗೆ ಆರ್.ಟಿ. ನಾರಾಯಣ್ ಕರೆದ್ರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲಿಸೆ ಅಂತ ಅಂದರು. ಸೊ ಬಾಂಬೆಯಿಂದ ನನ್ನ ಫ್ರೆಂಡು ಒಬ್ಬರನ್ನ ಟೈಲರ್ ಅವರೇ ಕರೆಸ್ಬಿಟ್ಟು 10 ಜೊತೆ ಬಟ್ಟೆನ ನನಗೆ ಹೊಲಿಸಿ ಹೆಂಗೆ ಬಟ್ಟೆ ಹಾಕಬೇಕು ಅಂತ ಸ್ವಲ್ಪ ಹೇಳ್ಕೊಟ್ರು ಬಟ್ಟೆ ಹೊಲಿಸೋಕ್ಕೆ. ಏನೇ ಆಗಲಿ, ಡಿಕೆಶಿ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಎಸ್ಎಂ ಕೃಷ್ಣ ಅವರ ಪಾತ್ರ ಬಹಳ ದೊಡ್ಡದು. ಇಂದು ಗುರುವನ್ನ ಕಳೆದುಕೊಂಡು ಡಿಕೆ ಆಡಿದ ಮಾತುಗಳಲ್ಲೇ ಆ ದುಃಖ ಕಾಣಿಸ್ತಿದೆ. ಬ್ಯೂರೋ ರಿಪೋರ್ಟ್, TV9.